ಉದ್ದೇಶ ಏನಪ್ಪಾ ಅಂತಂದ್ರೆ ಈ ಕೇಂದ್ರ ಲಜ್ಜೆಗಟ್ಟ ಬಿಜೆಪಿ ಸರ್ಕಾರ ನಮ್ಮ ರೈತರ ಮೇಲೆ ಹಾಗೂ ದೀನ ದಲಿತರ ಮೇಲೆ ಹಾಗೂ ಬಡವರ ಮೇಲೆ ಹೆಣ್ಣು ಮಕ್ಕಳ ಮೇಲೆ ಹೊಟ್ಟೆಗೆ ಹೊಡಿತಾ ಇರ್ತಕ್ಕಂಥದ್ದನ್ನ ನಾವು ವಿನೂತನವಾಗಿ ಯಾವ ರೀತಿ ಅಂತಂದ್ರೆ ಈ ಶಿಡ್ಲಘಟ್ಟ ಸರ್ಕಾರದಲ್ಲಿ ಒಲೆ ಎಣಿಸುವ ಮೂಲಕ ಹಾಗೆ ಕಟ್ಟಿಗೆ ಒಲೆಯಲ್ಲಿ ನಾವು ಅಡುಗೆ ಮಾಡುವ ಮೂಲಕ ಅವರಿಗೆ ಕೇಂದ್ರ ಸರ್ಕಾರಗಳನ್ನ ಕೇಂದ್ರ ಸರ್ಕಾರನ ಪ್ರತಿಭಟನೆ ಮಾಡುವ ಮೂಲಕ ಅವರಿಗೆ ಎಚ್ಚರಿಕೆಯನ್ನ ಕೊಡೋದ್ರ ಮೂಲಕ ನೀವೇನಾದ್ರೂ ಮತ್ತೆ ಕಮ್ಮಿ ಮಾಡಿಲ್ಲ ಅಂದ್ರೆ ಅದ್ರ ವಿರುದ್ಧ ಧ್ವನಿ ಎತ್ತೀವಿ ಅನ್ನೋದ್ರಿಂದ ಎಲ್ಲಾ ಘಟಕದ ಅಧ್ಯಕ್ಷರುಗಳನ್ನು ಯುವ ಕಾಂಗ್ರೆಸ್, ಜಿಲ್ಲಾ ಕಾಂಗ್ರೆಸ್, ಬ್ಲಾಕ್ ಕಾಂಗ್ರೆಸ್ ಎಲ್ಲ ಅಧ್ಯಕ್ಷರು ಕೂಡ ನಾವು ವಿನೂತನವಾಗಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇದರ ವಿಶೇಷ ಏನಪ್ಪಾ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಗ್ಯಾಸ್ ಬೆಲೆ ಯಾವ ರೇಟ್ ಇತ್ತು, ಈಗ ಯಾವ ರೇಟ್ ಬಂದಿದೆ. ಬನ್ನಿ ಗ್ಯಾಸ್ ಬೆಲೆ ಯಾವ ಪ್ರೈಸ್ ಇತ್ತು, ಇವಾಗ ಯಾವ ಪ್ರೈಸಿಗೆ ಬಂದಿದೆ ನಿಮ್ಗೆ ಗೊತ್ತಿಲ್ಲ. ಏನಕ್ಕಪ್ಪ ಇಷ್ಟು ಪ್ರೈಸ್ ಜಾಸ್ತಿ ಆಗಿದೆ ಅಂತಂದ್ರೆ ಈ ಮೋದಿ ಅವರು ಏನು ಮಾಡಿದ್ದಾರೆ, ಮೊದಲು ಇಸ್ರೇಲ್ಗೆ ನಮ್ಗೆ ಒಪ್ಪಂದ ಆಗಿದ್ದ ಸಂದರ್ಭದಲ್ಲಿ ನಮಗೆ ತೈಲವನ್ನ ಸರಬರಾಜು ಮಾಡಿ ಕೊಡ್ತಾ ಇದ್ರು. ಈಗ ಮೋದಿ ಅವರು ಎಫ್ಸ್ಟೀನ್ ಫೈಲ್ಸ್ ಅಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾರೆ. ಎಫ್ಸ್ಟೀನ್ ಫೈಲ್ಸ್ ಸಿಗಾಕೊಂಡಿರೋದ್ರಿಂದ ಈ ಅಮೆರಿಕ ಏನು ಮಾಡ್ತಿದೆ, ನನ್ನ ದರ್ಬಾರ್ ನಡೀಬೇಕು, ನನ್ನ ಸಾಮ್ರಾಜ್ಯ ನಂದೇ ನಡೀಬೇಕು ಅನ್ನೋದ್ರ ಮೂಲಕ ಈ ಮೋದಿಯನ್ನ ಭಯ ಬೀಳಿಸೋದ್ರ ಮೂಲಕ ಈಗ ಅಮೆರಿಕದಲ್ಲಿ ತೈಲವನ್ನ ಕೊಂಡ್ಕೊಳ್ಳೋ ಪರಿಸ್ಥಿತಿ ನಮ್ಗಾಗಿದೆ. ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಇಂಥ ನರೇಂದ್ರ ಮೋದಿಯನ್ನ, ಇಂಥ ಲಜ್ಜೆಗೆಟ್ಟ ಬಿಜೆಪಿ ಸರ್ಕಾರವನ್ನ ನಾನು ಎಂದೂ ಕೂಡ ನೋಡಿರ್ಲಿಲ್ಲ. ಯಾಕಪ್ಪ ಅಂತಂದ್ರೆ ಇಲ್ಲಿ ರೈತರು ಈ ಫರ್ಟಿಲೈಸರ್ ಬೆಲೆ ಏನಾಗಿದೆಯಪ್ಪ ಅಂತಂದ್ರೆ ನಾನು ಮೊನ್ನೆ ಪೈಪ್ಗೆ ಇದಾಕಣ ಬೆಲೆ ಇಡಬೇಕು ಅಂತೇಳಿ ಪಂಚಿಂಗ್ ಪೈಪ್ ತಗೊಳಕ್ ಹೋದಾಗ 15 ದಿನ ಹಿಂದಗಡೆ ಎಷ್ಟಿತ್ತಪ್ಪ ಅಂದ್ರೆ 900 ರೂಪಾಯಿ ಇತ್ತಿತ್ತು. ಮೊನ್ನೆ ಹೋಗಿ ನೋಡ್ತೀನಿ, ನಿನ್ನೆ ತಗೊಂಡು ಹೋದಂತ ಸಂದರ್ಭದಲ್ಲಿ 2100 ರೂಪಾಯಿ ಆಗಿದೆ. ಲೆಕ್ಕ ಹಾಕೊಳ್ಳಿ ನೀವು. ಇಂಥ ಲಜ್ಜೆಗೆಟ್ಟ ಬಿಜೆಪಿ ಸರ್ಕಾರವನ್ನು ಗೆಲ್ಲಿಸಿದಕ್ಕೆ ರೈತರಿಗೆ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಆಮೇಲೆ ಹೆಣ್ಣು ಮಕ್ಕಳಿಗೆ ನೋಡ್ರಿ, ಇವಾಗ ಮೊದಲ ರೀತಿ ಎಲ್ಲಪ್ಪ, ಮೊದಲು ಅಡುಗೆ ಮಾಡಬೇಕು ಅಂತಂದ್ರೆ ಕಟ್ಟಿಗೆ ಒಲೆಯನ್ನು ಅರಣ್ಯ ಹೊಡ್ಕೊಂಬಂದು ಅಡುಗೆ ಮಾಡುತ್ತಿದ್ರು. ಇವಾಗ ಏನಾಗಿದೆ ಅಂತಂದ್ರೆ ಅಡುಗೆ ಮಾಡೋಕ್ಕೆ ಕಟ್ಟಿಗೆ ಹೊಡ್ಕೊಂಬರೋಣ ಅಂತಂದ್ರೆ ಫಾರೆಸ್ಟ್ ಅವ್ರು ಹಿಡ್ಕೊಂಬಂದು ಕೇಸಾಗಿ ಒಳಗಾಗ್ತಾರೆ. ಅಂತ ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಇಂಥ ಲಜ್ಜೆಗೆಟ್ಟ ಈ ಮೋದಿ ಅವರು ಏನ್ ಮಾಡಿದ್ದಾರೆ ಅಂತಂದ್ರೆ ನಮಗೆ ಇಲ್ಲಿ ಗ್ಯಾಸ್ ಬೆಲೆ ಇಲ್ಲ, ನಮಗೆ ಇಲ್ಲಿ ತೈಲ ಇಲ್ಲ, ನಮಗೆ ಇಲ್ಲಿ ಅಭಾರಿ ಆಗಿದೆ. ಇಂಥ ಸಂದರ್ಭದಲ್ಲಿ 5 ಟನ್ಗಳಷ್ಟು ತೈಲವನ್ನ ಬಾಂಗ್ಲಾದೇಶ ಸರಬರಾಜು ಮಾಡ್ತಾ ಇದ್ದಾರೆ. ಯಾವ ನ್ಯಾಯ ರೀ ಮೋದಿ ಸಾಹೇಬ್ರೆ ನೀವು ಮಾಡ್ತಾ ಇರೋದು? ನೀವು ಏನ್ ಮಾಡಕ್ ಕೊಟ್ಟಿದ್ದೀರಾ? ನಮ್ಮ ದೇಶವನ್ನ ದಿವಾಳಿ ಮಾಡಕ್ ಕೊಟ್ಟಿದ್ದೀರಾ ನೀವು? ನಾನು ಏನ್ ಹೇಳಕ್ ಬಯಸ್ತೀನಪ್ಪ ಅಂತ ಇವ್ರಿಗೆ ಅಂತಂದ್ರೆ, ನಮ್ಮ ಸರ್ಕಾರ 5 kg ಅಕ್ಕಿ ಕೊಟ್ರೆ 2000 ರೂಪಾಯಿ ದುಡ್ಡು ಕೊಟ್ರೆ, ನಾವು ರೇಷನ್ ಕೊಟ್ರೆ ಕೇಂದ್ರ ಸರ್ಕಾರ ನಮ್ಮ ಸರ್ಕಾರವನ್ನು ಏನಪ್ಪ ದೂಷಣೆ ಮಾಡ್ತದೆ, ದೇಶ ದಿವಾಳಿ ಆಗ್ತದಂತೆ. ಏನಾಗುತ್ತೆ? ದೇಶ ದಿವಾಳಿ ಆಗುತ್ತಂತೆ. ಇವರು ಮಾಡ್ತಾ ಇರೋದು ನೋಡಿ, ಅದಾನಿ ಅಂಬಾನಿಯನ್ನ ಸಾವಿರಾರು ಕೋಟ್ಯಾಂತರ ರೂಪಾಯಿಗಳನ್ನ ಸಾಲ ಮನ್ನಾ ಮಾಡಿದ್ರೆ ಇವರಿಗೆ ದೇಶ ದಿವಾಳಿ ಆಗಲ್ವಂತೆ. ನಮ್ಮ ರೈತರಿಗೆ ರೇಷನ್ ಕೊಟ್ರೆ 2000 ರೂಪಾಯಿ ದುಡ್ಡು ಅಕೌಂಟ್ಗೆ ಹಾಕಿದ್ರೆ ನಾವು ಬಡವರಿಗೆ ನಾವೇನಾದ್ರೂ ಕಷ್ಟಕ್ಕಾದ್ರೆ ದೇಶ ದಿವಾಳಿ ಆಗುತ್ತಂತೆ. ಯಾವ ನ್ಯಾಯ ರೀ ಮೋದಿ ಸಾಹೇಬ್ರೆ? ತಾವು ಹೇಳಿರ್ತಕ್ಕಂಥದ್ದು ಒಂದೇನಾದ್ರೂ ಮಾಡಿದ್ರೆ ನನ್ನ ರಾಜಕೀಯ ಜೀವನ ನಿವೃತ್ತಿ ಹೊರಟೋಗ್ಬಿಡ್ತೀನಿ ಅಂತ ಮೋದಿಗೆ ಹೇಳಲಿಕ್ಕೆ ಬಯಸ್ತೇನೆ. ಇಂಥ ಲಜ್ಜೆಗೆಟ್ಟ ಬಿಜೆಪಿ ಸರ್ಕಾರವನ್ನ ನಾವು ಕಿತ್ತೊಗ್ದಿಲ್ಲ ಅಂತಂದ್ರೆ ನಾಳೆ ದಿನ ಬೀದಿಯಲ್ಲಿ ಹೋರಾಟ ಮಾಡಿದ್ರು ಕೂಡ ನಮ್ಗೆ ಯಾವ ರೀತಿ ನ್ಯಾಯ ಸಿಗೋದಿಲ್ಲ ಸ್ವಾಮಿ. ಇವ್ರು ಹೇಳಿರ್ತಕ್ಕಂಥದ್ದು ಏನು, ಗೆದ್ದಿದ್ದ ಸಂದರ್ಭದಲ್ಲಿ ಏನ್ ಹೇಳಿದ್ರಪ್ಪ, ಪಟಾಪಟ್ 15 लाख डालताವು ಅಕೌಂಟ್ ಕೋಲೆ ಅಂತ ಹೇಳಿದ್ರಿ. ಏನಂದ್ರೆ ಪಟಾಪಟ್ ಖಾತಾ ಕೋಲೋ ದನ 15 लाख डालताವು ಅಂತಂದ್ರೆ 15 ಲಕ್ಷ ಬಂದಿದ್ದೇನಪ್ಪ. ಬಂತನಪ್ಪ ಯಾರಿಗಾದ್ರೂ ಅಕೌಂಟ್ಗೆ? ಬಂತನಪ್ಪ? 2 ಲಕ್ಷ ಕೋಟಿ ಉದ್ಯೋಗಗಳನ್ನ ಯುವಕರಿಗೆ ಕೊಡ್ತೀನಿ ಅಂತ ಹೇಳಿ ಪಕೋಡ ಮಾರಿ ಅಂತ ಹೇಳಿಲ್ಲ ಸ್ವಾಮಿ. ನಿಮ್ಮಂತವ್ರನ್ನ ಪ್ರಧಾನಿ ಮಾಡಿದ್ದಕ್ಕೆ ನಾವು ಪಕೋಡ ಮಾರ್ಬೇಕಾ? ಪಕೋಡ ಮಾರಿಸಿ ಪಕೋಡ ಮಾಡೋ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಬಿಟ್ಟಿದ್ರಿ ಈಗಾಗಲೇ ನೀವು. ನಾನು ಏನ್ ಹೇಳಕ್ ಬಯಸ್ತೀನಪ್ಪ ಅಂತಂದ್ರೆ, ಪಟಾಪಟ್ ಖಾತಾ ಅಂದ್ರೆ ಕೂಲ್ದ್ವಿ, 15 लाख ಡಾಲರ್ ಅದು ಮಾಡ್ಲಿಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ, ದೇಶದ ಸಂಪತ್ತು, ನಮ್ಮ ಕರ್ನಾಟಕ ರಾಜ್ಯದ ಸಂಪತ್ತನ್ನ ನಾವು ಕಟ್ಟಿರೋ ತೆರಿಗೆನ ನಮಗ್ ಕೊಡ್ರಿ ಸ್ವಾಮಿ ಅಂತ ನಾವು ನ್ಯಾಯ ಕೇಳಿದ್ರೆ, ಒಬ್ಬ ಲಜ್ಜೆಗೆಟ್ಟ ಬಿಜೆಪಿಯ ಸಂಸದರಿಗೆ ಪ್ರಶ್ನೆ ಮಾಡೋ ತಾಕತ್ತಿಲ್ಲ, ದಮ್ಮಿಲ್ಲ. ಈ ಸಂಸದ ಸುಧಾಕರ್ ಅವ್ರಿಗೂ ತಾಕತ್ತಿಲ್ಲ, ದಮ್ಮಿಲ್ಲ. ಮಾಡಪ್ಪ ಸಂಸದ ಸುಧಾಕರ್ ತಮ್ಗೆ ಹೇಳಕ್ ಬಯಸ್ತೇನೆ, ತಾವು ಯಾವಾಗೂ ಕೂಡ ನನ್ನ ದೇಶದ ಬಡವರ ಪರ, ದೀನದಲಿತರ ಪರ, ರೈತರ ಪರ ಅಂತ ಮಾತಾಡ್ತಿರಲ್ಲ ಸ್ವಾಮಿ ಸಂಸದರೇ. ನೀವು ಸಂಸತ್ತಲ್ಲಿ ಯಾಕೆ ಧ್ವನಿ ಎತ್ತಿ ಮಾತಾಡೋದಿಲ್ಲ? ಈ ಗ್ಯಾಸ್ ಬೆಲೆ ಇಷ್ಟು ಪ್ರೈಸ್ ಆಗಿದೆಯಲ್ಲ, ನೀವ್ ಯಾಕೆ ಧ್ವನಿ ಎತ್ತೋದಿಲ್ಲ? ಫರ್ಟಿಲೈಸರ್ ಬೆಲೆ ಇಷ್ಟು ಜಾಸ್ತಿ ಆಗಿದೆಯಲ್ಲ, ನೀವ್ ಯಾಕೆ ಧ್ವನಿ ಎತ್ತೋದಿಲ್ಲ?
ಯಾಕೆ ಸ್ವಾಮಿ ನೀವು ಧ್ವನಿ ಎತ್ತೋದಿಲ್ಲ? ನಿಮ್ಗೇನು ನಿಮ್ಮ ಜೊತೆಗಿರೋರು ನಿಮ್ ನಂಬ್ಕೊಂಡಿರೋರು ಮಾತ್ರ ಚೆನ್ನಾಗಿರ್ಬೇಕು. ಆದ್ರೆ ನಿಮ್ಗೇನಾದ್ರು ಕೇಂದ್ರ ಸರ್ಕಾರದ ವಿರುದ್ಧ ಯಾರನ್ನು ಒಬ್ಬ ಪ್ರಶ್ನೆ ಮಾಡಿದ್ರೆ ಸಾಕು ಅವ್ರನ್ನ ಜೈಲಿಗೆ ಹಾಕೋಂತ ಕೆಲಸ ಮಾಡ್ತಾರ, ಅವ್ರನ್ನ ದೂರ ಮಾಡೋಂಥ ಕೆಲಸ ಮಾಡ್ತಾರ. ಇದೇನಾ ನೀವು ಕೊಟ್ಟಿರಕ್ಕಂತ ಅಭಿವೃದ್ಧಿ? ಇದೇನ ಕೊಟ್ಟಿರಕ್ಕಂತ ಅಭಿವೃದ್ಧಿ? ಹಾಗಾಗಿ ನಾನು ಈ ಸಂಸದ ಸುಧಾಕರ್ ಅವ್ರಿಗೆ ಹೇಳಿಕ್ ಬಯಸ್ತೇನೆ, ಸಂಸದ ಸುಧಾಕರ್ ಅವರೇ, ನಿಮ್ಗೇನಾದ್ರೂ ಮಾನ ಮರ್ಯಾದೆ ಇದ್ರೆ, ನಿಮ್ಗೇನಾದ್ರೂ ಚಿಕ್ಕಬಳ್ಳಾಪುರ ಜನ ಉಳಿಬೇಕು ಅಂತಿದ್ರೆ, ಚಿಕ್ಕಬಳ್ಳಾಪುರ ಜನ ಬೀದಿ ಪಾಲ್ ಆಗ್ಬಾರ್ದು ಅಂತಿದ್ರೆ, ಚಿಕ್ಕಬಳ್ಳಾಪುರ ಜನ ಅನ್ನಕ್ಕೂ ಒದ್ಲಾಡಬೇಕು ಅಂತ ಒದ್ಲಾಡಬಾರ್ದು ಅಂತಿದ್ರೆ, ನೀವು ಸಂಸತ್ನಲ್ಲಿ ಪ್ರಶ್ನೆ ಮಾಡಿ ಸ್ವಾಮಿ. ಒಬ್ಬ MP, ಒಬ್ಬ ನಾಲಾಯಕ್ MP ಗೂ 22 ಜನ ಹೋಗಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರದಿಂದ MP ಗಳಾಗಿ. ಒಬ್ಬ ಕೂಡ ಪ್ರಶ್ನೆ ಮಾಡೋದಿಲ್ಲ. ಇವ್ರಿಗೇನಾದ್ರೂ ಕಮಿಷನ್ ಹೋಗ್ತಿದ್ಯಾ ಗೊತ್ತಿಲ್ಲ, ಇವ್ರಿಗೇನಾದ್ರೂ ಪಾಲ್ ಹೋಗ್ತಿದ್ಯಾ ಗೊತ್ತಿಲ್ಲ. ಯಾಕೆ MP ಗಳು ಯಾರು ಕೂಡ ಧ್ವನಿ ಎತ್ತಿ ಮಾತಾಡ್ತಾ ಇಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹೀಗಾಗಿ ನಮ್ಮ ಯುವ ಕಾಂಗ್ರೆಸ್, ಜಿಲ್ಲಾ ಕಾಂಗ್ರೆಸ್, ಬ್ಲಾಕ್ ಕಾಂಗ್ರೆಸ್ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿ ಪ್ರತಿಭಟನೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಸಂಸದರಿಗಿರ್ಬೋದು, ಎಲ್ಲ ಸಂಸದರಿಗಿರ್ಬೋದು, BJP ಸಂಸದರಿಗೆ ಹಾಗೂ BJP ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದ್ರೆ, ನೀವೇನಾದರೂ ಫರ್ಟಿಲೈಸ್ ಬೆಲೆ ಕಮ್ಮಿ ಮಾಡಿಲ್ಲ ಅಂತಂದ್ರೆ, ರೈತರ ಹೊರೆ ಕಮ್ಮಿ ಮಾಡಿಲ್ಲ ಅಂತಂದ್ರೆ, ಗ್ಯಾಸ್ ಬೆಲೆ ಕಮ್ಮಿ ಮಾಡಿಲ್ಲ ಅಂತಂದ್ರೆ ನಾವಂತೂ ಹೇಳ್ತೇವೆ, ತಡಾಖಂಡಿತವಾಗಿ ಇವತ್ತು ನಾವು ಶಿಡ್ಲಘಟ್ಟ ಸರ್ಕಲ್ ಒಲೆಯನ್ನು ಉರ್ಸೋ ಕೆಲಸ ಮಾಡಿದ್ದೇವೆ. ನಾಳೆ ದಿನ ಇನ್ನೊಂದು 15-20 ದಿನಗಳಲ್ಲಿ ಮಾಡಿಲ್ಲ ಅಂತಂದ್ರೆ ನನ್ನ ಯುವ ಕಾಂಗ್ರೆಸ್ ವತಿಯಿಂದ BJP ಕೇಂದ್ರ ಎಲ್ಲೆಲ್ಲಿದೆ, BJP ಕೇಂದ್ರ ಕಚೇರಿ ಎಲ್ಲೆಲ್ಲಿದೆ ಅಲ್ಲಿ ಕಚೇರಿ ಮುಂದೆಗಡೆ ಬೆಂಕಿ ಹಚ್ಚೋ ಕೆಲಸ ಮಾಡಿ, ಒಲೆ ಹೊಡ್ಸೋ ಕೆಲಸ ಮಾಡಿ ಅವ್ರಿಗೆ ಉಗ್ರ ಹೋರಾಟವನ್ನು ಮಾಡಕ್ಕೆ ಬಯಸ್ತೇನೆ ಅಂತೇಳಿ ನಾನು ಈ ಮಾಧ್ಯಮದ ಮೂಲಕ ಹೇಳಕ್ಕೆ ಬಯಸ್ತೇನೆ.